ಮತ್ತೊಂದಕ್ಕಿಂದು ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿಗಾಗಲೇ ನಡೀತಾ ಇದೆ. ರಾಜ್ಯದಾದ್ಯಂತ ಪ್ರಥಮ ಪೂಜಿತ ಗಣಪತಿಗೆ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡ್ತಾ ಇದ್ದಾರೆ. ಇತ್ತ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳ್ಳಿ ಅಲಂಕೃತ ದೇವರಿಗೆ ಅರ್ಚಕರಿಂದ ಮಹಾ ಸಂಕಲ್ಪ ನಡೆದಿದೆ. 3:30ಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಿದ್ದಾರೆ. ಬೆಳಗಿನ ಜಾವ ಅರ್ಚಕರು ದೇವರಿಗೆ 1000 ಲೀಟರ್ನಷ್ಟು ಹಾಲಿನ ಅಭಿಷೇಕವನ್ನ ಮಾಡಲಾಗಿದ್ದು 6 ಗಂಟೆಗೆ ಮಹಾಮಂಗಳಾರತಿ ಬಳಿಕ ಭಕ್ತರಿಗೆ ದರ್ಶನವನ್ನ ನೀಡಲಾಗ್ತಾ ಇದೆ. ಇನ್ನು ಬೆಳಗ್ಗೆ ದೇಗುಲದ ಸುತ್ತ ಹರಿದು ಬರ್ತಿದ್ದಾರೆ ಭಕ್ತರ ದಂಡು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ದೊಡ್ಡ ಗಣಪತಿಯ ದರ್ಶನ ಟಿವಿ9 ಮುಖೇನವಾಗಿ ಮನೆಯಲ್ಲೇ ಕುಳಿತು ನೀವೀಗ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಹೇಗೆ ನಡೀತಾ ಇದೆ ಅಲ್ಲಿ ಗಣಪತಿಗೆ ಆರಾಧನೆ, ಭಕ್ತರು ಹೇಗೆ ಬಂದಿರ್ತಾರೆ, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಂಗಳ ಇದ್ದಾರೆ. ಮಂಗಳ, ಇವತ್ತು ಪ್ರಥಮ ಪೂಜಿತನ ಆರಾಧನೆ ಎಲ್ಲೆಲ್ಲೂ ಕೂಡ ನಡೀತಾ ಇದೆ. ದೊಡ್ಡ ಗಣಪತಿ ದೇವಸ್ಥಾನದ ವಿಶೇಷತೆ ಏನಿವತ್ತು, ಹೇಗೆ ಬರ್ತಿದ್ದಾರೆ ಭಕ್ತರಲ್ಲಿ? ಶಕುಂತಲಾ, ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಸೊ ನಾನೀಗ ಇತಿಹಾಸ ಪ್ರಸಿದ್ಧ ಗಣಪತಿ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇದ್ದೀನಿ. ಸೊ ನೀವೀಗ ನೋಡ್ತಾ ಇರ್ಬೋದು, ದೇವಸ್ಥಾನವನ್ನು ತುಂಬಾ ಅದ್ಧೂರಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ. ನೀವು ನೋಡ್ತಿರ್ಬೋದು ದೇವರಿಗೆ ಯಾವುದು ರೀತಿ ಅಲಂಕಾರವನ್ನು ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಬೆಳ್ಳಿ ಅಲಂಕಾರವನ್ನು ದೇವರಿಗೆ ಮಾಡಿರುವಂಥದ್ದು. ಬೆಳಗ್ಗೆ 3:30 ಗಂಟೆಗೆ ಮಹಾ ಸಂಕಲ್ಪವನ್ನು ಮಾಡೋ ಮೂಲಕ ದೇವರಿಗೆ ಪೂಜೆ ಶುರುವಾಗಿರುವಂಥದ್ದು. ಆ ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡಲಾಗಿದೆ. ಸುಮಾರು 1000 ಲೀಟರ್ ಹಾಲು, ಮೊಸರು 250 ಲೀಟರು, ಜೊತೆಗೆ ಸಕ್ಕರೆ, ಜೇನುತುಪ್ಪ ಹಾಗೆ ತುಪ್ಪ ಸೇರಿದಂತೆ ತಲಾ 50 kgಯನ್ನು ಹಾಕುವ ಮೂಲಕ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ದೇವರು ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಇವತ್ತು ಗಣಪತಿ ಹಬ್ಬ, ಹೀಗಾಗಿ ದೇವರ ನೈಜ ದರ್ಶನ ಅಂದರೆ ಭಕ್ತರಿಗೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಬೆಳ್ಳಿ ಅಲಂಕಾರವನ್ನು ಮಾಡಿರುವಂಥದ್ದು. ನಮ್ಮ ಜೊತೆ ದೇವಸ್ಥಾನದ ಅರ್ಚಕರು ಇದ್ದಾರೆ. ಸೊ ಇವತ್ತು ದೇವರಿಗೆ ಯಾವ ರೀತಿ ಒಂದು ಪೂಜೆಯನ್ನು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಅವರನ್ನೇ ಮಾತನಾಡಿಸ್ತೀನಿ. ಸರ್, ಇವತ್ತು ಗೌರಿ ಗಣೇಶ ಹಬ್ಬ, ಸೊ ದೇವರಿಗೆ ಯಾವ ರೀತಿಯ ವಿಶೇಷವಾದ ಒಂದು ಪೂಜೆಯನ್ನು ಮಾಡಲಾಗಿದೆ? ಬೆಳಗಿನ ಜಾವ 2:15 ಸಂಕಲ್ಪ ಶುರುವಾಗಿ 5:00 ಅಭಿಷೇಕ, ಪಂಚಾಮೃತ ಅಭಿಷೇಕ ಆಗಿದೆ. ಹೆಚ್ಚು ಕಮ್ಮಿ 1,500 ಲೀಟ್ರ್ ಹಾಲು ಅಭಿಷೇಕ ಆಗಿದೆ. ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, 1 ಮೂಟೆ ಸಕ್ಕರೆ, ಕಾಯಿನು ಎಲ್ರಿಗೂ ಭಕ್ತಾದಿಗಳಿಗೆ ಹಂಚೋದಕ್ಕೋಸ್ಕರ ಭಕ್ತಾದಿಗಳು ತಂದುಕೊಟ್ಟಿದ್ದಾರೆ. ಕಾಯಿನು 5 ರೂಪಾಯಿ ಕಾಯಿನು, ಅದೆಲ್ಲ ಅಭಿಷೇಕ ಆಗಿದೆ. ಅದಾಗಿ ಬೆಳ್ಳಿಗೆ ಕವಚ ಹಾಕಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ಮಾಡಿ ದೇವಸ್ಥಾನದ ಮುಖಾಂತರದಿಂದ ಲಡ್ಡು ಪ್ರಸಾದ ಎಲ್ರಿಗೂ ಭಕ್ತಾದಿಗಳಿಗೆ ಪ್ರಸಾದವಾಗಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ. ಸೊ ನೋಡಿದ್ರಲ್ಲ, ಬೆಳಗ್ಗೆ 6 ಗಂಟೆಯಿಂದಲೇ ದೇವರು ಒಂದು ಭಕ್ತರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ದರ್ಶನಕ್ಕಾಗಿ ಸಾಕಷ್ಟು ಜನ ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ದೇವರ ದರ್ಶನವನ್ನು ಪಡಿತಿರುವಂಥದ್ದು. ಸೊ ಗರಿಕೆಯನ್ನು ಇಟ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅಂದರೆ, ಗರಿಕೆ ಅಂತ ಅಂದರೆ ಗಣಪತಿಗೆ ತುಂಬಾ ಇಷ್ಟ. ಹೀಗಾಗಿ ಗರಿಕೆಯನ್ನು ಹಿಡಿದು ಭಕ್ತರು ಬಂದು ಇಲ್ಲಿ ದೇವರ ದರ್ಶನವನ್ನು ಸರತಿ ಸಾಲಿನಲ್ಲಿ ನಿಂತು ಮಾಡ್ತಿರುವಂಥದ್ದು. ಸುಮಾರು ದೇವಸ್ಥಾನದಿಂದ 100 ಮೀಟರ್ ಉದ್ದ ನಿಂತು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಇವತ್ತು ದೇವರ ದರ್ಶನ ಪಡೆದುಕೊಂಡು ಪುನೀತರಾಗ್ತಿರುವಂಥದ್ದು. ಶಕುಂತಲಾ, ಧನ್ಯವಾದ ಮಂಗಳ, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.